ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಹಂಪಿಯಲ್ಲಿ ವಿಶ್ವವಿಖ್ಯಾತ ಹಂಪಿಯಲ್ಲಿ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಲಕ್ಷ್ಮಿ ಅನ್ನೋ ಒಂದು ಆನೆ ಇದೆ. ಆ ಆನೆ ನಮ್ಮ ಎಲ್ಲ ಭಕ್ತಾದಿಗಳ ಒಂದು ಸೇವೆಯನ್ನ ಮಾಡ್ತಾ ಇದೆ ಅದು. ಸೊ ಆನೆಗೆ ಈಗ ನಮ್ಮ ಅರಣ್ಯ ಇಲಾಖೆಯಿಂದ ಮತ್ತು ನಮಗೆ ಸರ್ಕಾರದಿಂದ ಅದನ್ನ ಟ್ರೀಟ್ಮೆಂಟ್ಗೆ ಹೆಚ್ಚುವರಿ ಟ್ರೀಟ್ಮೆಂಟ್ಗೆ ಕಳಿಸ್ಕೊಡಿ ಅಂತ ಹೇಳಿದೆ. ಅದಕ್ಕೆ ವಯಸ್ಸಾಗ್ತಾ ಇದೆ. ಆಮೇಲೆ ಒಂದೇ ಕಡೆ ಕುಂತಲ್ಲೇ ಅದಕ್ಕೆ ಒಂದ್ ಸೈಡ್ ಸ್ವಲ್ಪ ಅಲ್ಲಿ ಸಮಸ್ಯೆ ಇದೆ ಅಂತ ಡಾಕ್ಟರ್ ಬಂದು ಚೆಕ್ ಮಾಡಿದಂತ ಡಾಕ್ಟರ್ ಹೇಳಿದ್ದಾರೆ. ಹಾಗಾಗಿ ಅದನ್ನ ನಾವು ಕೋಲಾರದಲ್ಲಿ ಇರೋ ಒಂದು ಆಸ್ಪತ್ರೆ ಅಂದ್ರೆ ಆನೆಗಳನ್ನ ನೋಡ್ಕೊಳ್ಳುವಂತ ಒಂದು ಏನ್ ಶಿಬಿರ ಇದೆ ಅಲ್ಲಿಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಸರ್ಕಾರನೂ ಹೇಳಿದೆ. ಹಾಗಾಗಿ ನಾವು ಅಲ್ಲಿಗೆ ಹೆಚ್ಚುವರಿ ಟ್ರೀಟ್ಮೆಂಟ್ಗೆ ಕಳಿಸ್ಕೊಡ್ತಾ ಇದೀವಿ. ಅದೇನಿಲ್ಲ ಅಂದ್ರೆ ಇಯರ್ಲಿ ಚೆಕ್ಅಪ್ ಮಾಡ್ಬೇಕಲ್ಲ, ಆ ರೀತಿ ಅದನ್ನ ಬಹಳ ವರ್ಷ ಆಗಿದೆ ಅದ್ರದ್ದು ಎಲ್ಲ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಚೆಕ್ಅಪ್ ಮಾಡಿ. ಸೊ ಅಲ್ಲಿ ಹೋಗಿ ಅದನ್ನ ಒಂದು 3 ತಿಂಗಳು ಇಟ್ಕೊಂಡು ಅವರು ಎಲ್ಲ ಅದ್ರದ್ದು ಒಂದು ಶುಶ್ರೂಷೆ ಮಾಡಿ ಹೆಲ್ತ್ ಇಂಪ್ರೂವ್ ಆಗೋ ರೀತಿಯಲ್ಲಿ ನೋಡ್ಕೊಂಡು ಅವರು ವಾಪಸ್ ನಮ್ಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ತರ ಏನಿಲ್ಲ, ನಾನು ಖುದ್ದಾಗಿ ಅಲ್ಲಿ ಕೋಲಾರ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳ ಜೊತೆ ವೈದ್ಯಾಧಿಕಾರಿಗಳ ಜೊತೆ ಮಾತಾಡಿದೀನಿ. ಅವರು ಸಹ ಹೇಳಿದ್ದಾರೆ ಅದು ಟ್ರೀಟ್ಮೆಂಟ್ ಆದ ತಕ್ಷಣ ನಾವು 3 ತಿಂಗಳಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಜನಗಳು ಅವರ ಪ್ರೀತಿ ನನಗೆ ಅರ್ಥ ಆಗುತ್ತೆ. ಬಟ್ ಜನಗಳು ಅದು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅದು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಇನ್ನ ಹೆಲ್ದಿಯಾಗಿ ಲಕ್ಷ್ಮಿ ವಾಪಸ್ ಬರ್ತಾಳೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಏನೋ ಅವ್ರು ಕೊಟ್ಟಿದ್ನ ಒಂದು ಆಶೀರ್ವಾದ ಮಾಡುತ್ತೆ, ಮತ್ತೆ ಸಾಯಂಕಾಲ ಪೂಜೆ ಹೋಗುತ್ತೆ. ಇಷ್ಟು ವರ್ಷಗಳಿಂದ ಆನೆ ಆಧರಿಸಿ ಟೂರಿಸ್ಟ್ಗೆ 1984ರಿಂದ ಇಲ್ಲಿ ಮಾಡಿದ್ದೀವಿ. ಯಾವ ತೊಂದರೆ ಆಗಿಲ್ಲ, ಇದ್ದಕ್ಕಿದ್ದಂಗೆ ಏಕರೂಪದಲ್ಲಿ ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಆನೆಗೆ ಆರೋಗ್ಯ ಸರಿ ಇಲ್ಲ ಅಂತ ಇವರೇ ರೇಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಏನಿದೆ. ಇದು ಹಿಂದ್ಗಡೆ ಏನೋ ಒನ್ನರ ಇದೆ. ಇದ್ರ ಉದ್ದೇಶಗಳು ಬೇರೆ ಇದಾವೆ. ಈ ದೇವಸ್ಥಾನದಲ್ಲಿ ಟೋಟಲ್ ಆಗಿ ಉತ್ತರ ಕರ್ನಾಟಕದ ಭಾಗದ ಎಲ್ಲಾ ಜಿಲ್ಲೆಗಳಿಗೆ ಯಾವುದೇ ಒಂದು ಉತ್ಸವ ಆಗ್ಬೇಕಂದ್ರೆ ಈ ನಮ್ಮ ವಿರೂಪಾಕ್ಷ ದೇವಸ್ಥಾನದ ಲಕ್ಷ್ಮಣನೇ ಕರ್ಕೊಂಡು ಹೋಗ್ತಾರೆ. ಇದು ಒಂದು ಆನೆ ಮೇಲೆ ಯಾಕೆ ಅವ್ರಿಗೆ ಇರೋದು? ಯಾವ್ದಾದ್ರು ಒಂದು ಇನ್ಸಿಡೆನ್ಸ್ ನಡೆದಿದ್ರೆ ದಯವಿಟ್ಟು ತೋರಿಸಿ. ಯಾವ್ದೋ ಪ್ರವಾಸಿಗರಿಂದ ಏನಾದ್ರು ಅಹಿತವಾದಂತ ಘಟನೆಗಳಾಗಿದ್ರೆ ಅದ್ರ ಬಗ್ಗೆ ತಿಳಿಸಿ. ಯಾವುದಿಲ್ಲದಂತ ಏಕಕ್ಕೆ ಬಂದ್ಬಿಟ್ಟು ಇಲ್ಲ ಆನೆಗೆ ಆರೋಗ್ಯ ಸರಿ ಇಲ್ಲ ಅಂತ ಕರ್ಕೊಂಡು ಹೋಗ್ತಕ್ಕ ಉದ್ದೇಶ ಏನಿದೆ. ಅಕಸ್ಮಾತ್ ಟ್ರೀಟ್ಮೆಂಟ್ ಕೊಡೋದಾದ್ರೆ ಸುತ್ತೂರಾಗಿರ್ತಕ್ಕಂಥ 36 ಚದರ ಕಿಲೋಮೀಟರ್ ಅಲ್ಲಿ ಸುಮಾರಾಗಿ ಸ್ಥಳಗಳಿವೆ. ಇಲ್ಲೇ ನಮ್ಮ ನಮ್ಮ ಅರಣ್ಯ ಇಲಾಖೆದ ಒಂದು ಜೂ ಕೂಡ ಇದೆ, ಅಲ್ಲಿಟ್ಟು ಟ್ರೀಟ್ಮೆಂಟ್ ಕೊಡ್ಲಿ. ಅಷ್ಟು ದೂರ ತಗೋಬೇಕೆಂಬುದು ಏನಿದೆ? ಕರ್ನಾಟಕದ ಗಡಿ ಭಾಗ ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಏನಿದೆ ಉದ್ದೇಶ? ಇದು ಆಕ್ಚುಲಿ ಇದು ಬೇರೆ ಒಂದು ಉದ್ದೇಶಗಳು ಇಟ್ಕೊಂಡು ಈ ದೇವಸ್ಥಾನದಿಂದ ಬರ್ತಕ್ಕಂಥ ಯಾತ್ರಿಕರಿಗೆ ಒಂದು ಸಂಬಂಧವನ್ನು ಕಡಿತಗೊಳಿಸೋದಕ್ಕೋಸ್ಕರ ಈ ಆನೆ ನಿಲ್ದಾಣ ತಗೊಂಡು ಹೋಗ್ಬೇಕಂತ ಒಂದು ಹುನ್ನಾರ ನಡೀತಾ ಇದೆ. ಜಾಗ ಇದೆ ಬರ್ರಿ ನೀವು ಮುಂದೆ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ. ಇಷ್ಟು ವರ್ಷದ ಆನೆಗಳು ದೇವಸ್ಥಾನ ಯಾವ್ದೇ ರೀತಿಯಲ್ಲಿ ತೊಂದರೆ ಮಾಡಿಲ್ಲ. ಇಲ್ಲಿರ್ತಕ್ಕಂಥ ಪ್ರವಾಸಿಗರಿಗಾಗಲಿ ಇಲ್ಲಿ ಯಾತ್ರಿಕರಿಗಾಗಲಿ ಯಾವ್ದು ರೀತಿ ತೊಂದರೆ ಆಗಿಲ್ಲ. ಆನೆನೂ ಆರೋಗ್ಯವಾಗಿದ್ದು ಸೊ ಬೇರೆ ರೀತಿಯ ದುರುದ್ದೇಶಗಳಿಂದ ಆನೆಯಿಂದ ಎಲ್ಲ ದೇವಸ್ಥಾನದಿಂದ ಇದು ಮಾಡ್ತಾ ಇದಾರ. ಸೊ ನಮ್ ಜೀವನ ಕೂಡ ತೊಂದರೆ ಆಗ್ತದೆ. ಮಾವುತರು ಇದ್ರ ಮೇಲೆ ನಾವು ಜೀವನ ಮಾಡ್ತಕ್ಕಂಥ ಅಲ್ಲಣ್ಣ, ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಅದು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಯಾರಿಗೂ ಎಲ್ಲಿದೋ ರೀಸನ್ ತಗೊಂಡ್ಬಂದು ಇಲ್ಲಿ ತಗೊಂಡ್ ಹೋಗ್ತಂದ್ರೆ ಹೆಂಗ್ ಬಿಡ್ಬೇಕು? ಈಗ ಆರಾಮಿಲ್ಲ, ಇದನ್ನ ತಗೊಂಡು ಟ್ರೀಟ್ಮೆಂಟ್ ಕೊಡು, ಇಲ್ಲೇ ಕೊಡ್ರಿ. ನಾವು ಅದಕ್ಕೆ ನಾವು ಪಟ್ಟಿ ಕೊಡ್ತೀವಿ. ನಾವು ಇರ್ತೀವಲ್ಲ, ಸರ್ಕಾರ ಕೈಲಿ ಕೊಡಕ್ ಆಗಲ್ಲ, ನಾವು ಪಟ್ಟಿಯಾಗಿ ಕೊಡ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.